ನಮ್ಮ ದೇಹಕ್ಕೆ ಎಷ್ಟು ಆದಷ್ಟು ಮಟ್ಟಕ್ಕೂ ನಾವು ಶ್ರಮವನ್ನು ಕಮ್ಮಿ ಮಾಡ್ತೀವೋ ಅಷ್ಟು ದೇಹ ನಮಗೆ ಲೈಫ್ ಕೊಡುತ್ತೆ. ನಾವೆಷ್ಟು ತೊಂದರೆಗಳನ್ನ ಕೊಡ್ತೀವೋ ಮೇಲಿಂದ ಮೇಲೆ ಬೇಗ ಹೋಗ್ಬಿಡ್ತಾನೆ. ಅಂದರೆ 20 ವರ್ಷಕ್ಕೆ 40 ವರ್ಷ ಥರ ಕಾಣಿಸ್ತಾನೆ ಅಲ್ವಾ? ಆಮೇಲೆ ಕಣ್ಣಿ ಮುಂದೆ ನೋಡ್ಕೊಂಡು ನಾನು ಯಾಕೆ ಹಿಂಗಾದೆಲ್ಲ ಅಂತ ಯೋಚನೆ ಮಾಡಿದ್ರೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಆ ಒಂದು ಕಾರಣಕ್ಕೆ ಎರಡನೇ ಭಾಗ ಮನೆ ತಣ್ಣಗಿರಲ್ಲ ಅಂತ ನಿನ್ಗೆ ಗೊತ್ತಾಗಿದೆ ಈಗ. ಓಕೆ, ಯಾಕೆ ತಣ್ಣಗಿರಲ್ಲ? ಇರಬೇಕಿತ್ತಲ್ಲ. ಇದು ಎರಡನೇ ಭಾಗ. ಯಾವುದು? ಯಾರು ಮನೆಗೆ ದಯವಿಟ್ಟು ಮನೆಗಳ ಬಗ್ಗೆ ನೀವು ಮಾಡ್ಕೊಂಡಿರ್ತಕ್ಕಂಥ ವೈಯಕ್ತಿಕ ವಿಚಾರಗಳು ಏನು ಇವ್ರು ಹಿಂಗೆ ಹೇಳ್ಬಿಟ್ಟು ತಲೆ ಕೆಡಿಸ್ತಾರಲ್ಲ ಅಂತ ಅನ್ಕೋಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಎರಡನೇ ಭಾಗ, ಮನೆಗೆ ಯಾರು ಪಾರ್ಕಿಂಗ್ ಕೊಟ್ಕೊಂಡಿರ್ತಾರೋ ಅವ್ರ ಮನೆ ಯಾವ ಕಾರಣಕ್ಕೂ ತಣ್ಣಗಿರಲ್ಲ. ಪಾರ್ಕಿಂಗ್ ಇಲ್ಲದೆ ಮನೆ ಮಾಡಲ್ಲ. ಹೌದು, ಮಾಡೋದಿಲ್ಲ. ಈಗ ಗೌರ್ಮೆಂಟ್ನವ್ರು ಕೂಡ ಎಕ್ಸ್ಟ್ರಾ ನಾನು ಅನ್ಕೋತೀನಿ, ಯಾವ ಕರ್ಮಿಗಳ್ರಿ ಇದು ಕತೆ. ಗೌರ್ಮೆಂಟ್ನವ್ರು ಕೂಡ ಪಾರ್ಕಿಂಗ್ ಇಲ್ಲದೆ ನೀವು ಮನೆ ಕಟ್ಟಬೇಡಿ. ಅಂದರೆ ಪಾರ್ಕಿಂಗ್ ಮಾಡಿದ ಮನೆ ಯಾವಾಗಲೂ ಬೆಂಕಿಯಲ್ಲಿ ಇದ್ದಂಗಿರುತ್ತೆ ಮನೆ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಗೌರ್ಮೆಂಟ್ನವ್ರಿಗೆ. ಗೌರ್ಮೆಂಟ್ನವ್ರು ಯಾರು ಶಾಸ್ತ್ರಗಳು ಇದ್ದಾರ ಅಲ್ಲಿ? ಅದು ಯಾರೋ ಸದ್ಯ ಸೇರಿಸ್ಕೋಬೇಕಿತ್ತು, ಸೇರಿಸ್ಕೊಂಡವ್ರಿಗೆ ಗೊತ್ತಿಲ್ಲ. ಈಗ ಮನೆ ಸಮಂಜಸವಾಗಿರ್ಬೇಕಂತ ಗೌರ್ಮೆಂಟ್ನವ್ರು ಅದಕ್ಕೋಸ್ಕರವಾಗಿ ಯಾರು ಮಿನಿಸ್ಟರ್ ಇದ್ದಾರಾ? ಇಲ್ಲ. ಅದಕ್ಕೆ ಅದಕ್ಕೋಸ್ಕರ ಯಾರು ಶಾಸ್ತ್ರಗಳು ಇಟ್ಕೊಂಡಿದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಮನೆ ತಣ್ಣಗಿರಬೇಕಾದ್ರೆ ಏನು ಮಾಡಬೇಕು ಅಂತ ಯಾರು ಇಂಜಿನಿಯರ್ ಹೇಳೋಕ್ಕಾಗತ್ತಾ? ನಾನು ಹೇಳ್ದಲ್ಲ, ನೀನು ಕಿಟಕಿ ದೊಡ್ಡದಾಗಿ ಇಟ್ಕೊಂಡ್ರೆ ತಣ್ಣಗಿರುತ್ತದೆ. ಓಕೆ, ಒಂದು ಭಾಗ ಕೊಡೋಣ. ಆದರೆ ಮನೆ ತುಂಬ ನಾವು ಗಮನಿಸಬೇಕಾದದ್ದು, ಮನೆಯಲ್ಲಿ 2 ಇದಕ್ಕೆ ಧ್ರುವ ಅಂತ ಹೇಳ್ತೀವಿ. ಉತ್ತರ ಧ್ರುವ, ದಕ್ಷಿಣ ಧ್ರುವ. 6 ತಿಂಗಳಿರುತ್ತೆ. ಉತ್ತರಾಯಣ, ದಕ್ಷಿಣಾಯಣ. ಸೊ 2 ಭಾಗ ಆಯಿತು. ಒಂದು ಶಾಖ ಒಂದು ಕಡೆ ತಂಪು. ಈ ಶಾಖ ಮತ್ತು ತಂಪಿನ ಮಧ್ಯದಲ್ಲಿ ಬರ್ತಕ್ಕಂಥ ನಮ್ಮ ಓಡಾಟ ಇದೆಯಲ್ಲ, ಅಲ್ಲಿ ನಮ್ಮ ಮನೆ ತಣ್ಣಗಿರಬೇಕಾದ್ರೆ ಆ ವಿಚಾರದಲ್ಲಿ ನಾವು ಮನೆಯನ್ನು ಕಟ್ಟಿರಬೇಕು. ಅಲ್ಲಿ ಹೇಗಿರಬೇಕು? ಉತ್ತರ ದಕ್ಷಿಣ ಸಮತಟ್ಟವಾಗಿದ್ದಾಗ ಇದು ವರ್ಕ್ ಆಗುತ್ತೆ, ತಣ್ಣಗಿರುತ್ತೆ ಮನೆ ಮಧ್ಯದಲ್ಲಿ. ಸಮತಟ್ಟಿರಲ್ಲ, ಉದ್ದಕ್ಕೂ ಆ ಥರ ಹೋಗ್ಬಿಟ್ಟಿರ್ತಾರೆ ಇವರು. ಯಾವುದೇ ಮನೆ ಸಮತಟ್ಟಾಗಿ ಎಲ್ಲಿದೆ? ಅದನ್ನು ಪುರುಷ ಗ್ರಹ ಅಂತಾರೆ. ಯಾವ ಮನೆ ಸಮತಟ್ಟವಾಗಿ 4 ಮೂಲೆ ಇರುತ್ತೋ ಅದನ್ನು ಪುರುಷ ಗ್ರಹ, ರಾಜಯೋಗದ ಮನೆ ಅಂತಾರೆ ಅದಕ್ಕೆ. ಈಗ ಪಾಪ ಪುರೋಹಿತರು ಬರ್ಕೊಡ್ತಾರೆ, ಈ ಮನೆ ಕಟ್ಟಿದ್ರೆ ರಾಜಯೋಗದಲ್ಲಿ ಕಟ್ಟಿ ಅಂತ. ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಯಾವ ಕಂಬ ಕಟ್ಟಬೇಕು ಅಂತ ಗೊತ್ತಿಲ್ಲ. ಎಲ್ಲರೇ ಐತೆ ರಾಜಯೋಗ? ಎಲ್ಲಿ ಬರ್ತದೆ ರಾಜಯೋಗ? ಇದು ಗಿಳಿಶಾಸ್ತ್ರ. ಆ ರೀತಿ ರಾಜಯೋಗ ಬರೋದಾದ್ರೆ ಕಮಾನ್ ಕಟ್ಟಿ ಮಾಡಿ ತೋರಿಸಿ ನಿಮ್ಮ ಮನೇನ. ನೀವು ಕಟ್ಟಿದ್ದೀರಾ? ತೋರಿಸೋಣ. ಹೇಳ್ಬೇಕಲ್ಲ. ರಾಜಯೋಗ ಬರೇ ನೀವು ಕಟ್ಕೊಂಡಿದ್ದೀರಾ? ಇಲ್ಲ. ನಿನಗೆ ರಾಜಯೋಗ ಬರುತ್ತೆ, ಆಮೇಲೆ ರಾಜಯೋಗದಲ್ಲಿ ಗೃಹಪ್ರವೇಶ ಮಾಡಿ ಅಂತ ಹೇಳುವಂಥ ಸುಳ್ಳು ಕತೆ ಇಲ್ಲೊಂದು ಸೃಷ್ಟಿ ಆಗತ್ತೆ ಅಲ್ವಾ? ರಾಜಯೋಗದ ಮನೆ ಯಾವುದು ಅಂದರೆ 4 ಮೂಲೆ ಒಂದೇ ಅಳತೆ ಇದ್ದರೆ ಅದು ರಾಜಯೋಗದ ಮನೆ. ಎಲ್ಲಿದೆ? ಇಲ್ಲ. ಮತ್ತೆ ನಿಮ್ಮ ಮನೆ ತಣ್ಣಗಿರುತ್ತೆ ಹೆಂಗೆ? ನಿಮ್ಮ ಚಿಂತೆ ದೂರ ಆಗುತ್ತೆ ಹೆಂಗೆ? ಇದು ಸ್ವಲ್ಪ ನಮಗೆ ಮೆದುಳಿಗೆ ಏನಾದ್ರು ಒಂದು ಶಾಕಿಂಗ್ ನ್ಯೂಸ್ ಬರಬೇಕಲ್ಲ. ಇಲ್ಲ, ನಾನು ಏನು ಮಾಡಬೇಕು, ನಾನು ಹೆಂಗೆ ಬದುಕಬೇಕು ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ. ಏನು ಅಂದರೆ, ಪ್ರತಿದಿನ ಅನ್ನ ಮಾಡ್ತಕ್ಕಂಥ ತಾಯಂದಿರು ಪೂಜೆ ಮಾಡಿ ಕಷ್ಟಪಟ್ಟು ಪಡೋದ್ರಿಂದ ಮನಸ್ಸು ತಣ್ಣಗೆ, ಅಂದರೆ ಮೆದುಳು ತಂಪಾಗಿರಬೇಕು ಅಂತ ಆಸೆ ಇರುತ್ತಲ್ವಾ, ಒಂದು ಸ್ವಲ್ಪ ತುಪ್ಪ ಅನ್ನಕ್ಕೆ ಹಾಕಿಬಿಟ್ರೆ ಅನ್ನ ಮಾಡುವಾಗ ಆ ಮನೆ ಅವತ್ತು ಪೂರ್ಣ ಎಲ್ಲರೂ ತಣ್ಣಗಿರ್ತಾರೆ. ತುಪ್ಪ ಹಾಕಿ ಮನೆ ಮಾಡಿದ್ರೆ, ತುಪ್ಪದ ಅನ್ನ ಮಾಡಿದ್ರೆ ಮನೆಯಲ್ಲಿ ಮೆದುಳಿಗೆ ಸ್ವಲ್ಪ ರೆಸ್ಟ್ ಸಿಕ್ಕತ್ತೆ, ಖುಷಿಯಾಗತ್ತೆ ಮೆದುಳು.